ನೀನು ಹುಡುಕುತ್ತಿರುವಂತಹ ಸೀತಾ ಮಾತೆ ಅಶೋಕವನದಲ್ಲಿದ್ದಾಳೆ. ಆ ಸಮಯದಲ್ಲಿ ತೊರೆದು ಜೀವಿಸಬೇಕು. ಆ ನೆಲೆಯಲ್ಲಿ ನಾವು ಮುಂದೆಳಿದ್ರೆ ನಮ್ಮ ಜೀವನಕ್ಕೆ ಕಾಮ ಕ್ರೋಧಗಳಿಗೆ ಅವಕಾಶ ಇಲ್ಲದೆ ಹೋಯ್ತಲ್ಲ. ಯಾವ ಕ್ಷಣಕ್ಕೆ ಅಶೋಕವನದಲ್ಲಿ ಅವಳನ್ನು ಇರಿಸಿದ್ದು, ಅವಳನ್ನು ಪಡೆಯಬೇಕೆಂಬ ನಮ್ಮ ಆಶಾಸಕ್ತಿಗಳು ಹಾಗೆ ಉಳಿದು ಹಾಕಿ ಬಿಟ್ಟ ಪ್ರಯೋಜನಕಾರಿಕಾಗಲೇ ಇಲ್ಲ. ಏನು ಮಾಡಲಿ ಇರುವ ಹಾಗೆ ಗೊಂದಲದ ಗೂಡಾಗಿರುವ ಸಂದರ್ಭ, ಅನುಕೂಲ ಸ್ತ್ರೀಗಳನ್ನ ಕಳಿಸಿಕೊಟ್ಟವನಾನು ಪರಿಣಾಮವನ್ನು ತಿಳಿಯಬೇಕಲ್ವೋ. ಇವತ್ತು ಅದೆಲ್ಲವೂ ತಲೆ ಕೆಳಗಾಗಿದೆ ಎನ್ನುವುದು ಅರ್ಥ ಆಗಿದೆ. ನಾವು ಸಾಯಬೇಕು, ಅದಕ್ಕಾಗಿ ಪ್ರಯತ್ನಶೀಲ ನಾನು. ಹೋಗಬೇಕು ಅಂತಾದ್ರೂ ಒಬ್ಬನೇ, ವ್ಯವಸ್ಥೆ ಎಲ್ಲ ವ್ಯವಸ್ಥಿತವಾಗಿ ಆಗಬೇಕು. ಯಾರಲ್ಲಿ ಸ್ವರಾವತೆ ಜನ ಎಲ್ಲೂ ಕಾಣ್ತಾ ಇಲ್ಲ. ಯಾರಿರ್ಬಹುದು? ಕಣ್ಣು ಸರಿ ಬಿಡಿ. ಸಣ್ಣ ಎಲ್ಲ ಎಷ್ಟು ಕಟ್ಟುವ ಅಷ್ಟೇ. ಸ್ವರಾವತೆ ಜನ ಶೃಂಗಾರ ಮಾಡ್ಕೊಂಡು ಚಂದ ಆಗ್ಬೇಕಾಗ್ತಿಲ್ಲ. ಚಂದ ಇರುವುದ್ರಿಂದಲೇ ಶೃಂಗಾರ ಹೋಗ್ತದೆ ಅಂತ. ಹೇಗ ಹೇಗ ಮುಂಡಾಸು ನಿಂದು ಮುಂಡಾಸು. ತಲೆಗೆ ನೀವು ಕೊಟ್ಟಿದ್ದೀರೋ, ನೀವು ತಲೆ ಕೊಟ್ಟಿದ್ದಾರೆ, ಮುಂಡಾಸು ಕೊಟ್ಟಿದ್ದಾರೋ ನಾನು ಒಂದು ಅರ್ಥ ಆಗ್ಲಿಲ್ಲ. ಇದ ಹಾಗಲ್ಲ, ಇಲ್ಲ ಹುಟ್ಟಿ ಬಂದ ಹಾಗೆ. ಈಗ ತಾನೇ ಹುಟ್ಟಿ ಬಂದಿದ್ದೋ ಎಂಬಂತೆ. ಆ ತುರಾಯಿ, ಆ ತಾವರೆ, ನಮ್ಮಲ್ಲಿ ಎಷ್ಟು ಬಂಗಾರ ಇಲ್ಲ. ಬಂಗಾರ ಇತ್ತು, ಈ ತುರಾಯಿ ಬೆಳ್ಳಿಗೆ ಹಾಕಿದ್ದೀರಿ, ತಾವರೆ ಬೆಳ್ಳಿಗೆ ಹಾಕಿದ್ದೀರಿ. ಯಾಕೆ? ಬಂಗಾರ ಇತ್ತು, ಬೆಳ್ಳಿನೂ ಉಂಟು ಅಂತ ತೋರ್ಪಡಿಸುವುದಕ್ಕಾಗಿ ಹಾಕೊಂಡಿದ್ದು. ಎಷ್ಟೆಲ್ಲ ಬಂಗಾರ. ಬರೇ ಬಂಗಾರಕ್ಕಷ್ಟೇ ಬೆಲೆ ಅಲ್ಲ, ಈ ಬೆಳ್ಳಿಗೂ ಬೆಲೆ ಹೆಚ್ಚಾಗಿದೆ ಅನ್ನೋದನ್ನು ತೋರಿಸುವುದಕ್ಕೆ. ಅದು ಬಂಗಾರ ಏನು ಅಂತ ಕೇಳಿದ್ರೆ ಅಷ್ಟು ನಿಮ್ಮ ಹತ್ರ ಇರುವುದು, ಅಷ್ಟು ನಿಮ್ಮ ಹತ್ರ ಇರುವುದು ಅಲ್ವೇನೋ? ಅಯ್ಯಪ್ಪ ಪಳ 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 ಹೊಳಿತಾ ಉಂಟು. ಎಂತ ನಿಮ್ಮ ಎದೆಗಿದ್ರಿಂದ ಒಂದು ಆಕಾರ ಬಂದಿದೆ. ಎದೆಗೆ ಆಕಾರ ಭುಜಕ್ಕೆ ಇತ್ತಿ ನಿಮ್ಮ ಮುದಕ್ಕೆ ಇದ್ದ ಕಾರಣ ಅದಕ್ಕೊಂದು ಕೀರ್ತಿ ಅಲ್ವೇನೋ? ಇಲ್ವಾ?
ಅಶೋಕವನಕ್ಕೆ ಹೋಗಬೇಕು. ಸೀತೆಯನ್ನು ಮುಕ್ತ ಒಲಿಸಿಕೊಳ್ಳಬೇಕು. ಓಹೋ ನೋಡ, ಹ. ಒಟ್ಟಾರೆ ನಾವು ಹೋಗಿ ಮಾತಾಡುವುದಲ್ಲ. ಆಹಾ. ಈ ಹೆಂಗಸರು ಹೆಣ್ಮಕ್ಕಳೆಲ್ಲ ಹ. ಒಲಿಯುವುದಿದ್ರೆ, ಹ. ಮಾತಾಡುವುದಿದ್ರೆ, ಹ. ನಾಚುವುದಿದ್ರೆ ಹ. ಯಾವುದಕ್ಕೆ? ಒಂದು ನೈಜವಾದ ಮಾತಿಗೆ ಅಲ್ವಾ? ಹೊಗಳಿಕೆಗೆ ಹೌದೌದು ಅಲ್ವೋ? ಇನ್ನೊಂದು ಆಭರಣಕ್ಕೆ ಇನ್ನು ಬಿಟ್ರೆ ಇನ್ನು ಬಟ್ಟೆ ಪೀತಾಂಬರಕ್ಕೆ ಅಲ್ವೇನೋ?